ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಾಟಿ ಹುಂಜ ಕೋಳಿಯ ಸಾರನ್ನು ಮಾಡ್ತಾಯಿದ್ದೇನೆ. ಅಂದರೆ ಒಳ್ಳೆ ಜಾತಿ ದೊಡ್ಡ ಕೋಳಿ ಒಂದು 2 kg ಮಾಂಸ ಇದ್ದು ಈಗ ಇದನ್ನು ನಾನು ಮಾಡ್ಕೊಳ್ಳಿಕ್ಕಿದ್ದೀನಿ. ಮೊದಲಿಗೆ ನಾನು ಮಾಂಸವನ್ನೆಲ್ಲ ಕಟ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿ. ಈಗ ನಾನು ಒಂದು ಮಣ್ಣಿನ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ನೋಡಿ, ಸುಮಾರು ಒಂದು 6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಮೊದಲಿಗೆ ನಾನು ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕೊಳ್ಳುವ. ಒಂದು 3 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಳ್ಳೆ ಕೆಂಪಾಗಬೇಕು, ಸಾಧ್ಯದಷ್ಟು ಕೆಂಪಾಗಲಿ. ಯಾವುದೇ ಅಡುಗೆ ಮಾಡುವಾಗ ನಾವು ಮಣ್ಣಿನ ಪಾತ್ರೆಗೆ ಮಾಡಿದರೆ ಅದಕ್ಕೊಂದು ರುಚಿ ಜಾಸ್ತಿ. ಅದರಲ್ಲೂ ಮಾಂಸದ ಅಡುಗೆ ಅಂದರೆ ಚಿಕನು, ಮಟನು ಈ ಥರ ಮಾಡಿದಾಗ, ಮೀನು ಸಾರು ಇದೆಲ್ಲ ಮಾಡಿದಾಗ ಆದಷ್ಟು ಮಣ್ಣಿನ ಪಾತ್ರೆ ಉಪಯೋಗ ಮಾಡ್ಬೋದು. ಅದರಿಂದ ಆರೋಗ್ಯವೂ ಚೆನ್ನಾಗಿರ್ತದೆ, ಅಡುಗೆಯೂ ರುಚಿಯಾಗಿರ್ತದೆ. ನೋಡಿ, ಇವಾಗ ನಾನೊಂದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಈ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಮೆತ್ತಗಾಗ್ತದೆ. ಇವಾಗ ನೋಡಿ, ಒಂದು ಸ್ವಲ್ಪ ಶುಂಠಿಯನ್ನು ಈ ಥರ ತುಂಡು ಮಾಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಾಗ ಸಾರಲ್ಲಿ ಸಿಕ್ಕಿದರೆ ಅದೊಂದು ರುಚಿ ಇರ್ತದೆ. ಇವಾಗ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಮನೆಯಲ್ಲೇ ಮಾಡ್ಕೊಂಡಿರುವ ಪೆಪ್ಪರ್ ಪೌಡ್ರ್ ಇದು. ಈಗ ನಾನು ಮಾಂಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮಾಂಸ ಹಾಕೊಂಡ ನಂತರ ಅದರ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಆಗಲೇ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೇನೆ, ಮತ್ತು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಕ್ಲೀನಾಗಿ ಮಚ್ಚಿದ್ದೇನೆ. ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಬೇಯಿಸುವ. ಆಗಾಗ ಮಚ್ಚುತ್ತಾ ಇರಬೇಕು. ನೀರೆಂತ ಹಾಕಲಿಲ್ಲ, ಬೇಕಿದ್ದರೆ ನೋಡಿಕೊಂಡು ಹಾಕುವ. ಸ್ವಲ್ಪ ಚೆನ್ನಾಗಿ ಬೇಯಲಿ, ಅದು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗ್ಬೋದು. ನೋಡುವ ಎಷ್ಟೊತ್ತಿಗೆ ಬೇಯ್ತದೆ ಅಂತ. ಈಗ ಮುಚ್ಚಿಟ್ಟಿದ್ದೇನೆ. ನೋಡಿ, ಇವಾಗ ನೀರು ಬಿಟ್ಕೊಳ್ತಾ ಉಂಟು ಅದರಲ್ಲೇ ಸ್ವಲ್ಪ. ಇದರಲ್ಲೇ ಬೇಯಲಿ, ಇದು ಬೇಯಲಿಕ್ಕೆ ತುಂಬ ಹೊತ್ತಾಗ್ಬೋದು. ಅದಕ್ಕೆ ನಮ್ಮ ಮನೆಯವರು ಒಂದು ಟಿಪ್ಸ್ ಹೇಳಿದ್ದಾರೆ ನನಗೆ. ತೆಂಗಿನಕಾಯಿಯ ಚಿಪ್ಪು ಇದೆಯಲ್ವ, ಗೆರಟೆ ಇದನ್ನು ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ಇದರ ಜೊತೆಯಲ್ಲಿ ಹಾಕಿದರೆ, ಮಚ್ಚಿಬಿಟ್ಟು ಹಾಕಬೇಕು. ಅದು ಮುಚ್ಚಿ ಇಟ್ಟರೆ ಬೇಗ ಬೇಯ್ತದೆ ಅಂತ ಹೇಳಿದ್ದಾರೆ. ಈಗ ನಾನು ಹಾಕಿದ್ದೇನೆ, ಎಷ್ಟೊತ್ತಿಗೆ ಬೇಯ್ತದೆ ನೋಡ್ತೀನಿ. ಆಲ್ರೆಡಿ ಈಗ 10 ನಿಮಿಷ ಆಗಿದೆ, ಇನ್ನು ಎಷ್ಟೊತ್ತು ಬೇಕು ನೋಡುವ. ನೋಡಿ ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಬೇಯಲಿಕ್ಕಿಟ್ಟಂಥ ಮಾಂಸಕ್ಕೆ ಬೇಕಾಗುವಷ್ಟು ಸಾಂಬಾರನ್ನು ಅಂದರೆ ಮಸಾಲೆಗಳನ್ನು ಹಾಕಿ ರುಬ್ಬಿಕೊಂಡಿದ್ದೇನೆ. ನಾನು ಇದರಲ್ಲಿ ಒಂದು 15 ಖಾರ ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 8 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, ಮತ್ತು ಹುಳಿ ಪೌಡ್ರು 1.5 ಸ್ಪೂನು, 1/4 ಸ್ಪೂನಷ್ಟು ಅರಿಶಿಣ ಪೌಡ್ರನ್ನು ಹಾಕಿ ರುಬ್ಬಿ ತಂದಿದ್ದೇನೆ. ನೋಡಿ, ಇದು ಮಸಾಲೆ. ಹಾಗೆಯೇ 1 ತೆಂಗಿನಕಾಯಿಯನ್ನು ಹಾಲು ತೆಗೆದಿಟ್ಕೊಂಡಿದ್ದೇನೆ. ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿಯನ್ನು ಹಿಟ್ಟೆ. ನೋಡಿ, ಇದು ಹಿಟ್ಟೆ. ಅದನ್ನು ಹಾಲು ಮಾಡಿ ಈ ಥರ ಹಾಲು ತೆಗೆದಿಟ್ಕೊಂಡಿದ್ದೇನೆ. ಇನ್ನು ನಮ್ಮ ಮಾಂಸ ಬೆಂದರೆ ಈ ಮೆಣಸನ್ನು ಕೂಡುವ. ನೋಡ್ತೇನೆ ನೀರು ಹೇಗಿದೆ ಅಂತ. ನೋಡಿ, ನೀರೆಲ್ಲ ಹಾಕ್ಕೊಂಡಿದೆ, ಎಣ್ಣೆ ಬಿಡ್ತಾ ಉಂಟು. ಬೆಂದಿದೆ ನೋಡಿಕೊಂಡು ಮತ್ತು ಮಸಾಲೆಯನ್ನು ಹಾಕ್ಕೊಳ್ಬೇಕಾಗ್ತದೆ. ಇದು ನೀರು ಆರಿರೋದ್ರಿಂದ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೇಲೆ ನೀರನ್ನು ಮಾತ್ರ ಹಾಕ್ಕೊಳ್ತೇನೆ. ಸ್ವಲ್ಪ ಇನ್ನೂ ಬೇಯಬೇಕದು.
ಬೇರೆ ನೀರು ಹಾಕ್ಕೊಳ್ಳೋ ಬದಲು ಮೆಣಸಲ್ಲಿ ಬೆಂದರೆ ಸ್ವಲ್ಪ ಮಾಂಸ ಕೂಡ ಖಾರ ಹೇಳ್ಕೊಳ್ತದೆ ಅಂತ ನೋಡಿ. ಇದು ಗೆರಟೆ ಪೀಸ್ಗಳು ಹಾಗೇ ಇದೆ. ಇದನ್ನು ಈಗಲೇ ತೆಗೆಯೋದಿಲ್ಲ, ಚೆನ್ನಾಗಿ ಬೆಂದ ಮೇಲೆ ತೆಗಿತೇನೆ. ನಾವು ಇದೇ ಥರ ಮಟನ್ ಸಾರು ಮಾಡುವಾಗ ಕೂಡ ಮಟನ್ ಬೇಯೋದಿಲ್ಲ, ಕುಕ್ಕರ್ಲಿ ಬೇಯಿಸಿದರೆ ಅದರ ಟೇಸ್ಟ್ ಹೋಗ್ತದೆ ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಈ ಥರ ಕರೆಕ್ಟವನ್ನು ಕಟ್ ಮಾಡಿ ಹಾಕ್ಕೊಂಡು ಬೇಯಿಸಿದರೆ ಬೇಗ ಬೇಯ್ತದೆ. ಬೇಗ ಅಂದರೆ ಒಂದು 20-25 ನಿಮಿಷ ಬೇಯುವುದನ್ನು, 1 ಗಂಟೆ ಬೇಯುವುದನ್ನು ಒಂದು 40 ನಿಮಿಷದಲ್ಲಿ ಬೇಯಿಸ್ಬೋದು. ಆ ಥರ ಅದು ಗರಟೆಯಲ್ಲಿ ಒಂದು ಎಣ್ಣೆ ಅಂಶ ಇರ್ತದಂತೆ, ಅದು ಬಿಟ್ಕೊಳ್ಳುವ ಮೂಲಕ ಮಾಂಸ ಮೃದು ಆಗ್ತದೆ ಅಂತ. ಈ ಟಿಪ್ಸನ್ನು ನಾವು ಆಗಾಗ ಮಾಡ್ತಾ ಇರ್ತೇವೆ ನೋಡಿ. ಈಗ ನಾನು ಇದಕ್ಕೆ ಹಾಕಿರುವಂಥ ಕರೆಟ ಪೀಸನ್ನು ತಗೊಳ್ತಾ ಇದ್ದೇನೆ. ಇದು ಬೆಂದಿದೆ, ಹಾಗಾಗಿ ಇಕ್ಕಳದಲ್ಲಿ ತೆಗಿಬೇಕಿತ್ತು. ಇದಕ್ಕೊಂದ್ಸಲ ಇಕ್ಕಳ ಹಾಕೊಳ್ಳೋದು ಬೇಡ ಅಂತ ಕೈಯಲ್ಲೇ ತಗೊಳ್ತಾ ಇದ್ದೀನಿ, ವಾಪಸ್ ಹಾಕಿರ್ತಿಲ್ಲ ಅದನ್ನು. ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಮೆಣಸನ್ನು ಅಂದರೆ ಎಲ್ಲ ಮಸಾಲೆಗಳನ್ನು ಹಾಕಿ ರುಬ್ಬಿಟ್ಕೊಂಡಂಥ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ತೇನೆ. ನೋಡಿ, ಇಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಒಂದು ಕುದಿ ಬರಲಿ ನೋಡಿ. ಈಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ, ಚಿಕನ್ ಸಾಂಬಾರು. ಈಗ ಇದಕ್ಕೆ ನಾನು ತೆಗೆದಿಟ್ಕೊಂಡಂಥ ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಾಧಾರಣವಾಗಿ ನಾಟಿ ಚಿಕನನ್ನು ಸಾರು ಮಾಡುವಾಗ ಕಾಯಿ ಹಾಲು ಹಾಕಿ ಮಾಡಿದ್ರೇ ಅದಕ್ಕೆ ರುಚಿ. ಮತ್ತು ಖಾರ ಮಾಡಿ ತಿನ್ಬೋದು, ಆದರೆ ಅದು ಕೋಳಿ ತುಂಬ ಉಷ್ಣ. ಇದು ಊರು ಕೋಳಿ ಅಂತ ಹೇಳ್ತೀವಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟು ಉಷ್ಣ ಕೂಡ ಹೌದು. ಹಾಗಾಗಿ ಸ್ವಲ್ಪ ತೆಂಗಿನ ಹಾಲು ಹಾಕ್ಕೊಂಡ್ರೆ ಒಳ್ಳೆಯ ರುಚಿಯೂ ಇರ್ತದೆ ಊಟಕ್ಕೆ, ಹಾಗೆ ಉಷ್ಣವೂ ಆಗೋದಿಲ್ಲ. ಅದಕ್ಕೆ ನಾನು ತೆಂಗಿನ ಹಾಲು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಕುದಿ ಬಂದರೆ ನನ್ನ ಅಡುಗೆ ಕೆಲಸ ಆಗ್ತದೆ. ಸಾಂಬಾರಿಗೆ ಕುದಿ ಬರ್ತಾ ಇದೆ. ಇದಕ್ಕೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ನಾಟಿ ಕೋಳಿಗೆ ಹಾಕಬೇಕಾಗಿಲ್ಲ. ಆದರೆ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ ಲವಂಗ ಇದು ಯಾವುದನ್ನು ನಾನು ಮಸಾಲೆಯನ್ನು ಯೂಸ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ನಾಟಿ ಕೋಳಿ ಮಾಡುವಾಗ ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡಿದರೆ ಅದೊಂದು ರುಚಿ ಬೇರೆ ಇರ್ತದೆ. ಈ ಬಾಯ್ಲರ್ ಕೋಳಿಗೆ ಹಾಕಿದಾಗ ಎಲ್ಲ ಮಸಾಲೆಗಳನ್ನು ಹಾಕಿದರೆ ಇದು ಟೇಸ್ಟ್ ಹಾಳಾಗ್ತದೆ. ಅದಕ್ಕೆ ನಾನು ಹಾಕ್ಕೊಂಡಿಲ್ಲ, ಅಂದರೆ ಕೊತ್ತಂಬರಿ ಸೊಪ್ಪೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಒಂದು ಪ್ಲೇಟಿಗೆ ಅಂಗಡಿಯಿಂದ ತಂದಿರುವಂಥ ಅಕ್ಕಿ ರೊಟ್ಟಿ, ಅಂದರೆ ಕೋಳಿ ರೊಟ್ಟಿ ಅಂತ ಸಿಗ್ತದೆ, ಆ ರೊಟ್ಟಿಯನ್ನು ತಂದಿದ್ದೇನೆ. ಇದರ ಜೊತೆಯಲ್ಲಿ ಚಿಕನ್ ಸಾರನ್ನು ನಾನು ಸರ್ವ್ ಮಾಡಲಿಕ್ಕಿದ್ದೇನೆ ನೋಡಿ. ಸಾಂಬಾರು ಇಳಿಸಿ ಇಟ್ಕೊಂಡಿದ್ದೀನಿ, ಆದರೂ ಕುದೀತಾನೇ ಇದೆ. ಇವಾಗ ನಾನು ಸರ್ವ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಕೋಳಿ ಸಾರು, ರೊಟ್ಟಿ, ಕೋಳಿ ರೊಟ್ಟಿ ಸವಿಯಲು ಸಿದ್ಧ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಮಾಡಿದಂಥ ನಾಟಿ ಕೋಳಿ ಹುಂಜ ಕೋಳಿಯ ಸಾರು ಮಾಡಿದ್ದೀನಿ. ಇದು ಹೇಗಿತ್ತು, ಮಾಡಿದ ರೆಸಿಪಿ ಸರಿಯಾಗಿದೆಯಾ, ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ನಮ್ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.